कि जैसे ही मैं ऐसा करूंगा आपको जो अभी मिल रहा है वो आधा हो जाएगा। ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಟ್ಟಂಥ ನರೇಂದ್ರ ಮೋದಿ, ಬಹುಮಾನದ ಜೊತೆಗೆ ಎಕ್ಸ್ಟ್ರಾ ಗಿಫ್ಟ್ ಹ್ಯಾಂಪರನ್ನು ಪಡೆದಂಥ ರೇವಂತ್ ರೆಡ್ಡಿ, ಟಾಂಗ್ ಕೊಡೋದ್ರಲ್ಲಿ ಮೋದಿಯೇ ನಂಬರ್ 1. ಏನಿದು ಹೊಸ ಸುದ್ದಿ? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ನರೇಂದ್ರ ಮೋದಿ ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ಆಗಿರುವಂಥ ರೇವಂತ್ ರೆಡ್ಡಿ ಒಂದು ಕಾರ್ಯಕ್ರಮದ ನಿಮಿತ್ತ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಕರ್ನಾಟಕಕ್ಕೆ ಬರ್ತಾರೆ ಮೋದಿಯವರು, ಇಲ್ಲೂ 2 ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ತೆಲಂಗಾಣಕ್ಕೆ ಹೋಗ್ತಾರೆ. ಅಲ್ಲಿ ಸರಿಸುಮಾರು 9,400 ಕೋಟಿಯಷ್ಟು ಇರುವಂಥ ಒಂದು ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಆ ವೇದಿಕೆಯಲ್ಲಿ ನಾನ್ ಪೊಲಿಟಿಕಲ್ ಮಾತಾಡಿದಂಥ ರೇವಂತ್ ರೆಡ್ಡಿಗೆ ಟಾಂಗ್ ಕೊಟ್ಟು ಅಲ್ಲೇ ಡ್ರಾ ಮಾಡಿ ಅಲ್ಲೇ ಬಹುಮಾನವನ್ನು ಕೊಟ್ಟರು. ಜೊತೆಗೆ ಕೊನೆಯಲ್ಲಿ ನಗುತ್ತಲೇ ಒಂದು ಎಕ್ಸ್ಟ್ರಾ ಗಿಫ್ಟ್ ಹ್ಯಾಂಪರನ್ನು ಕೊಟ್ಟು ನನ್ನ ಜೊತೆ ಜಾಯ್ನ್ ಆಗಿರುವಂಥ ಜೋಕ್ ಕೂಡ ಕಟ್ ಮಾಡಿದರು. ಹಾಗಾದರೆ ಈ ಜೋಕಿಗೆ, ಈ ಟಾಂಗಿಗೆ ಕಾರಣ ಏನು ಎನ್ನುವುದನ್ನು ನೋಡ್ತಾ ಇದ್ರೆ, ಮೊದಲು ಮಾತನಾಡಿದಂಥ ಅಂದರೆ ಉದ್ಘಾಟನೆ ನಂತರ ಮಾತನಾಡಿದಂಥ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಹೇಳ್ತಾರೆ, ನಾನು ಈಗ ಮುಖ್ಯಮಂತ್ರಿಗೆ ಆಯ್ಕೆಯಾಗಿದ್ದೇನೆ. ನನ್ನ ಮೇಲೆ ನಮ್ಮ ತೆಲಂಗಾಣದ ಜನ ಒಂದು ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ಹೇಗೆ ನೀವು 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಗುಜರಾತನ್ನು ಮಾಡೆಲ್ ಥರ ಮಾಡಿದ್ರಲ್ಲ, ನಾವು ಎಲ್ಲೇ ಹೋದರೂ ಕೂಡ ಗುಜರಾತ್ ಮಾಡೆಲ್ ಹೇಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನಾವು ಪದೇ ಕೇಳ್ತಾ ಇದ್ವಲ್ಲ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಜನರು ಕೂಡ ತೆಲಂಗಾಣ ಮಾಡೆಲ್ ಥರ ಮಾಡಬೇಕೆನ್ನುವಂಥ ನಿರೀಕ್ಷೆಯನ್ನು, ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಬೇಕಂದ್ರೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಜೊತೆಗೆ ಅವರು ರೇವಂತ್ ರೆಡ್ಡಿ ಹೇಳಿದಂಥ ಒಂದು ಮಾತಿದೆಯಲ್ಲ, ಅದು ನೇರವಾಗಿ ಎಲ್ಲೋ ಒಂದು ಕಡೆ ಮೋದಿಯವರಿಗೆ ಸ್ವಲ್ಪ ತಾಕ್ತು ಮತ್ತು ಅದಕ್ಕೆ ತಕ್ಕಂತೆ ಆಮೇಲೆ ಅವರು ಉತ್ತರವನ್ನು ಕೊಟ್ಟರು. ತೆಲಂಗಾಣ CM ರೇವಂತ್ ರೆಡ್ಡಿ ಹೇಳಿದಂದರೆ, ಹೇಗೆ ನೀವು 10 ವರ್ಷಗಳ ಕಾಲ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ನೀವು ಅಭಿವೃದ್ಧಿ ಸಾಧಿಸಿದ್ರಲ್ಲ, ಅದಕ್ಕೆ ಮುಖ್ಯವಾದ ಕಾರಣ ಆಗಿನ ಪ್ರಧಾನಮಂತ್ರಿ ಆಗಿರುವಂಥ ಮನಮೋಹನ್ ಸಿಂಗ್ ಅವರು ನಿಮಗೆ ಕೊಟ್ಟಂಥ ಅನುದಾನದಿಂದ ನೀವು ಕೂಡ ನಿಮ್ಮ ಗುಜರಾತನ್ನು ಮಾಡೆಲ್ ಥರ ಮಾಡಿದಿರಿ. ಅದೇ ರೀತಿಯಲ್ಲಿ ಈಗ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ, ನಾನು ತೆಲಂಗಾಣದ CM ಆಗಿದ್ದೇನೆ, ನನಗೂ ಕೂಡ ನೀವು ಅನುದಾನದಲ್ಲಿ ಹೆಚ್ಚಿಗೆ ಕೊಟ್ಟರೆ, ನನಗೂ ಕೂಡ ನೀವು ಹೆಲ್ಪ್ ಮಾಡಿದರೆ, ನಾನು 2047 ಟೈಮಲ್ಲಿ ನಾನು ಕೂಡ ತೆಲಂಗಾಣ ಮಾಡೆಲ್ ಮಾಡ್ತೇನೆ, 3 ಟ್ರಿಲಿಯನ್ನಷ್ಟು ಬಜೆಟನ್ನು ಮಂಡನೆ ಮಾಡ್ತೀನಿ ಮತ್ತು ನಮ್ಮ ರಾಜ್ಯ ಕೂಡ ಇಡೀ ದೇಶದಲ್ಲಿ ನಂಬರ್ 1 ಆಗುತ್ತೆ ಅಂತ ಒಂದು ನಿರೀಕ್ಷೆಯನ್ನು ನಮ್ಮ ತೆಲಂಗಾಣದ ಜನತೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಅಷ್ಟಕ್ಕೆ ತನ್ನ ಮಾತನ್ನು ಮುಗಿಸ್ತಾರೆ. ಹೈಲೈಟ್ ಇಷ್ಟೇ, ನೀವು 10 ವರ್ಷ ಗುಜರಾತನ್ನು ಆಡಳಿತ ಮಾಡಿದಾಗ, ನೀವು CM ಆಗಿದ್ದಾಗ ನಿಮಗೆ ಹೆಲ್ಪ್ ಮಾಡಿದಂಥವ್ರು ಅಂದಿನ UPA ಗೌರ್ಮೆಂಟ್ನ ಪ್ರಧಾನಮಂತ್ರಿ ಆಗಿರುವಂಥ ಮನಮೋಹನ್ ಸಿಂಗ್ ಅವರು. ಆ ಅನುದಾನದಿಂದ, ಆ ಸಹಾಯದಿಂದ ಹೇಗೆ ನೀವು ಗುಜರಾತನ್ನು ಮಾಡೆಲ್ ಮಾಡಿದ್ರಲ್ಲ, ಅದೇ ರೀತಿ ಈಗ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ, ನೀವು ನನಗೆ ಹೆಲ್ಪ್ ಮಾಡಿದರೆ ನಾನು ಕೂಡ 2047 ವೇಳೆಗೆ ಒಂದು ದೊಡ್ಡ ರಾಜ್ಯವಾಗಿ, ದೊಡ್ಡ ಅಭಿವೃದ್ಧಿಶೀಲ ರಾಜ್ಯವಾಗಿ ಬೆಳೀತೇನೆ, ಅದಕ್ಕೆ ನಿಮ್ಮ ಸಹಾಯ ಬೇಕು ಅನ್ನುವಂಥ ಮಾತನ್ನು ಹೇಳಿ ಅಷ್ಟಿಗೆ ಕೂತ್ಕೊಳ್ತಾರೆ. ಅದಾದ ನಂತರ ಬಹುಮಾನ, ಡ್ರಾವ್, ಗಿಫ್ಟ್ ಹ್ಯಾಂಪರ್ನ ಸರಿದು ಬರುತ್ತೆ. ನರೇಂದ್ರ ಮೋದಿಯವರು ಎದ್ದುಕೊಂಡು ಮೊದಲ ಬಾರಿಗೆ ಮಾತನಾಡುವಾಗ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ, ನಾನು ಪೊಲಿಟಿಕಲ್ ಮಾತಾಡೋದು ಬೇಡ, ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತ್ರ ಮಾತಾಡುವ, ಹಾಗಾಗಿ ನಾನು ಈಗ ನಾನ್ ಪೊಲಿಟಿಕಲ್ ಮಾತನ್ನು ಆಡ್ತೇನೆ ಎನ್ನುವಂಥ ಮಾತಿನೊಂದಿಗೆ ಆರಂಭ ಮಾಡಿ ಹೇಳ್ತಾರೆ, ನಾನು 10 ವರ್ಷ ಗುಜರಾತ್ನ ಡೆವಲಪ್ ಮಾಡಿದ್ದೀನಿ, ಆಗ ಮನಮೋಹನ್ ಸಿಂಗ್ ಅವರು ಇದ್ದರು, ನಾನು ಕೂಡ ಈಗ ಪ್ರಧಾನಮಂತ್ರಿ ಆಗಿದ್ದೇನೆ, ನಾನು ಅನುದಾನವನ್ನು ಕೊಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ನಾನು ಏನಾದರೂ ಅಷ್ಟು ಅನುದಾನವನ್ನು ಕೊಟ್ಟರೆ ನಿಮ್ಮ ಕನಸು ನುಚ್ಚು ನೂರಾಗತ್ತೆ, ನೀವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಅಷ್ಟು ಅನುದಾನವನ್ನು ಕೊಡಲ ಎನ್ನುವಂಥ ಮಾತನ್ನು ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ರಾಜ್ಯ ತೆಲಂಗಾಣ ಕೂಡ ಅಭಿವೃದ್ಧಿ ಆಗಬೇಕು, ಹಾಗಾಗಬೇಕಂದ್ರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಎನ್ನುವಂಥ ಹೇಳಿಕೆ ಕೊಡುವ ಮುಖಾಂತರ ನೀವು ನೇರವಾಗಿ BJP ಬಂದ್ಬಿಡಿ ಎನ್ನುವಂಥ ಜೋಕನ್ನು ಕಟ್ ಮಾಡ್ತಾರೆ. ಇಲ್ಲಿ ಒಂದು ದ್ವಂದ್ವಾರ್ಥ, ಒಂದು ವ್ಯಂಗ್ಯ ಅಂದರೆ, ಹೇಗೆ ಮನಮೋಹನ್ ಸಿಂಗ್ ಅವರು ನಮ್ಮ ರಾಜ್ಯಕ್ಕೆ, ನಾನು ಮುಖ್ಯಮಂತ್ರಿ ಆಗಿರುವಾಗ ಮನಮೋಹನ್ ಸಿಂಗ್ ಅವರು ಎಷ್ಟು ಅನುದಾನ ಕೊಟ್ಟರಲ್ಲ, ಅಷ್ಟನ್ನು ಕೊಟ್ಟುಬಿಟ್ರೆ ನಿಮ್ಮ ರಾಜ್ಯ ಉದ್ಧಾರ ಆಗಲ್ಲ. ಅದರ ಅರ್ಥ ಇಷ್ಟೇ, ನಾನು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರದಿಂದ ಅನುದಾನವೇ ಬಂದಿರಲಿಲ್ಲ, ಕೇಂದ್ರದಿಂದ ಸಹಾಯವೇ ಬಂದಿರಲಿಲ್ಲ, ಅದೇ ರೀತಿ ನಾನು ಮಾಡಲಿಕ್ಕಾಗಲ್ಲ. ಒಂದು ವೇಳೆ ನಾನು ಮಾಡಿದ್ರೆ ಈಗ ಎಷ್ಟು ಬರ್ತಿತ್ತಲ್ಲ, ಅದರ ಅರ್ಧ ಆಗಿಬಿಡುತ್ತೆ. ನಮ್ಮ ಕೇಂದ್ರ ಸರ್ಕಾರ ನಿಮ್ಗೆ ಎಷ್ಟು ಹಣ ಕೊಡ್ತಿದೆಯಲ್ಲ, ಎಷ್ಟು ಅನುದಾನ ಕೊಡ್ತಿದ್ದಿಲ್ಲ, ಎಷ್ಟು GST ವಾಪಸ್ ಕೊಡ್ತಿದ್ದಿಲ್ಲ, ಅದನ್ನು ನಾನು ಮನಮೋಹನ್ ಸಿಂಗ್ ಥರ ಮಾಡಿಬಿಟ್ರೆ ಅದರ ಅರ್ಧದಷ್ಟು ಕೊಡಬೇಕಾಗತ್ತೆ.
ಹಾಗೇನಾದರೂ ಮಾಡಿಬಿಟ್ರೆ ಆ ಅರ್ಧ ಹಣದಿಂದ ನಿಮ್ಮ ಅಭಿವೃದ್ಧಿ ಸಾಕಾಗಲ್ಲ. ಜೊತೆಗೆ ನೀವು ಕೂಡ 2047ರಲ್ಲಿ ನಿಮ್ಮ ಕನಸು ಕೂಡ ಈಡೇರಿಕೆ ಸಾಕಾಗಲ್ಲ ಎನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟರು. ಇದರ ಅರ್ಥ ಇಷ್ಟೇ, ತೆಲಂಗಾಣ CMಗೆ ಟಾಂಗ್ ಕೊಡೋದ್ರ ಜೊತೆಗೆ ಹಿಂದೆ ನಾನು CM ಆಗಿದ್ದಾಗ ಮನಮೋಹನ್ ಸಿಂಗ್ ಕೂಡ ನಮಗೇನೂ ಹೆಲ್ಪ್ ಮಾಡಿಲ್ಲ ಎನ್ನುವಂಥ ನೇರವಾದ ಆರೋಪವನ್ನು ಕಾಂಗ್ರೆಸ್ ಮೇಲೆ ಮಾಡಿದರು. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೋಡಿ, ಯಾರಾದರೂ ಏನಾದರೂ ಟಾಂಗ್ ಕೊಟ್ಟರೆ, ಯಾರಾದರೂ ಹೇಳಿಕೆ ಕೊಟ್ಟಾಗ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಡಲಿಕ್ಕೆ ನಿಮ್ಮ ಹತ್ರ ಒಂದು ಬುದ್ಧಿವಂತಿಕೆ ಇರಲೇಬೇಕಾಗುತ್ತೆ. ಅನೇಕ ಜನರು ಹೇಳ್ತಾರೆ, ಇಲ್ಲ ಚಾಯ್ ಮಾರ್ಕೊಂಡು ಬಂದರು ಮೋದಿ, ಅವ್ರಿಗೆ ಏನೂ ಅರ್ಥ ಆಗಲ್ಲ, ಒಂದು ಪ್ರೆಸ್ ಮೀಟ್ ಕರೆಯಲ್ಲ, ಪ್ರೆಸ್ ಮೀಟ್ ಕರೆದಾಗ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಏನು ಡಾಟಾ ಇರಲ್ಲ ಅನ್ನುವಂಥ ಅನೇಕ ತರಹದಲ್ಲಿ ಪುಂಕ್ತಾನೇ ಇದ್ದರು. ಆದರೆ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅಷ್ಟೇ ಸ್ಪಷ್ಟವಾಗಿ ಟಾಂಗ್ ಕೊಟ್ಟಂಥ ನರೇಂದ್ರ ಮೋದಿ, ಇಲ್ಲ ನಾನು ಒಬ್ಬ ಸಮರ್ಥನಾಗಿ ಸರಿಸುಮಾರು 15ರಿಂದ 16 ವರ್ಷ ಗುಜರಾತನ್ನು ಆಳಿದ್ದೇನೆ, ಈಗ 12 ವರ್ಷ ದೇಶವನ್ನು ಆಳಿದ್ದೇನೆ, ನನಗೂ ಕೂಡ ಬುದ್ಧಿವಂತಿಕೆ ಇದೆ. ಓಕೆ, ನನ್ನ ಜೊತೆ ಒಳ್ಳೆ ಟೀಮ್ ಇದೆ, ಅಮಿತ್ ಶಾ ಜೊತೆ ಇದ್ದಾರೆ ಅಥವಾ ಬೇರೆ ತಂಡ ಇದೆ, ನಾನು ಅವರ ತಂಡದ ಸಹಾಯದಿಂದ ದೇಶವನ್ನು ಆಳಿದ್ರೂ ಕೂಡ ನನ್ನಲ್ಲೂ ಕೂಡ ಒಂದು ಬುದ್ಧಿವಂತಿಕೆ ಇದೆ, ನಾನು ಕೂಡ ಡಾಟಾವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ, ನನ್ನ ಹತ್ರ ಕೂಡ ಬೇಕಾದಷ್ಟು ಸಾಕ್ಷಿ ಪುರಾವೆಗಳಿವೆ, ಯಾರೇ ವಿರೋಧ ಪಕ್ಷದವರು ಏನೇ ಕೂಡ ಅಂದರೂ ಕೂಡ ತಕ್ಷಣ ಉತ್ತರ ಕೊಡುವಷ್ಟು ಸಾಮಗ್ರಿ ಅಥವಾ ಸಾಕ್ಷಿ ಅಥವಾ ನಾಲೆಜ್ ನನ್ನ ಹತ್ರ ಇದೆ ಎನ್ನುವುದನ್ನು ಮೊನ್ನೆ ಹೈದರಾಬಾದ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನೇರವಾಗಿ ಇಡೀ ದೇಶಕ್ಕೆ ಒಂದು ಟಾಂಗನ್ನು ಕೊಟ್ಟರು, ಇಡೀ ದೇಶಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟರು. ಇಲ್ಲಿ ಮತ್ತೊಂದು ಗಮನಿಸಬೇಕು ನೋಡಿ, ಅವರ ಪಕ್ಷದ ಕಾರ್ಯಕ್ರಮ ಆದಾಗ ಅವರು TP ತಗೊಂಡು ಹೋಗ್ತಾರೆ, ಅಂದರೆ ಟೆಲಿಪ್ರಾಂಪ್ಟರ್, ಅಂದರೆ ಕ್ಯಾಮ್ರಾದ ಮುಂದೆ ಅದು ಸ್ಕ್ರಿಪ್ಟ್ ಬರ್ತಾ ಇರುತ್ತೆ, ಅದನ್ನು ನೋಡಿ ಹೇಳ್ತಾರೆ. ಯಾಕಂದರೆ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿನ ವಸ್ತು ಸ್ಥಿತಿ ಆಗಿರ್ಬೋದು, ಅಲ್ಲಿನ ದೇವಸ್ಥಾನ ಆಗಿರ್ಬೋದು, ಅಲ್ಲಿನ ಐತಿಹಾಸಿಕ ಪುರುಷರಾಗಿರ್ಬೋದು, ಎಲ್ಲವೂ ಕೂಡ ನೆನಪಿಟ್ಕೊಂಡು ಕಾಗ್ದಲ್ಲಿ ಬರ್ಕೊಂಡು ಹೋಗ್ಲಿಕ್ಕಲ್ಲ. ಹಾಗಾಗಿ ಅವರು ಈ TV ಕಾರ್ಯಕ್ರಮ ಬರುತ್ತಲ್ಲ, ನ್ಯೂಸ್ ಓದ್ತಾರಲ್ಲ, ಹಾಗೆ ಒಂದು ಟೆಲಿಪ್ರಾಂಪ್ಟರ್ ಎನ್ನುವಂಥ ಒಂದು ಯೂನಿಟ್ ಇರುತ್ತೆ, ಅದನ್ನು ನೋಡಿಕೊಂಡು ಅವರು ಹೇಳ್ತಾ ಹೋಗ್ತಾರೆ. ಆದರೆ ಮೊನ್ನೆ ಸರ್ಕಾರಿ ಕಾರ್ಯಕ್ರಮವಾದ ಕಾರಣಕ್ಕಾಗಿ ಅಲ್ಲಿ ಅವರು ಟೆಲಿಪ್ರಾಂಪ್ಟರ್ನ ಯೂಸ್ ಮಾಡಿದ್ರಾ ಅಥವಾ ಯೂಸ್ ಮಾಡಿದ ಕೂಡಲೇ ಆ ರೇವಂತ್ ರೆಡ್ಡಿ ಆಡಿದ ಮಾತಿನ ನಂತರ ಟೆಲಿಪ್ರಾಂಪ್ಟರ್ ಅಪ್ಡೇಟ್ ಆಗಿ ಕೆಲವೊಂದು ಡಾಟಾವನ್ನು ಕೊಟ್ಟರಾ, ಅದು ಕೂಡ ಗೌಪ್ಯವಾಗಿದೆ. ಏನೇ ಆಗಿದೆ, ಒಬ್ಬ ವ್ಯಕ್ತಿ ಸ್ಟೇಜ್ನಲ್ಲಿ ಒಂದು ತರಹದ ಟಾಂಗ್ ಕೊಟ್ಟಾಗ ಅದಕ್ಕೆ ತಕ್ಕಂತೆ ಮತ್ತೆ ಟಾಂಗ್ ಕೊಡುವುದು ಅಥವಾ ಅಂಥ ಟೀಮನ್ನು ರೆಡಿ ಮಾಡ್ಕೊಳ್ಳೋದು ಕೂಡ ಒಬ್ಬ ದೇಶದ ಪ್ರಧಾನಿಯ, ಒಬ್ಬ ರಾಜಕೀಯ ಮುಖಂಡನ ಒಂದು ಮುತ್ಸದಿತನ ಅಂತ ಹೇಳ್ಬೋದು. ಓಕೆ, ಒಂದು ವೇಳೆ ಅಲ್ಲಿ ಟೆಲಿಪ್ರಾಂಪ್ಟರ್ ಇತ್ತು, ಟೆಲಿಪ್ರಾಂಪ್ಟರ್ನಲ್ಲಿ ಕೆಲವೊಂದು ವಿಷಯವನ್ನು ಬರೆದಿತ್ತು, ಆದರೆ ರೇವಂತ್ ರೆಡ್ಡಿ ಅವರು ಸಡನ್ನಾಗಿ ಅಂತ ಮಾತಾಡಿದಾಗ ಆ ಟೆಲಿಪ್ರಾಂಪ್ಟರ್ನಲ್ಲಿ ಸ್ಕ್ರಿಪ್ಟ್ ಅಪ್ಡೇಟ್ ಮಾಡಿ ಮೋದಿಯವರಿಗೆ ಕೊಟ್ರ, ಅಥವಾ ಮೋದಿಯವರು ನೇರವಾಗಿ ವಿತೌಟ್ ಟೆಲಿಪ್ರಾಂಪ್ಟರ್ ಅದನ್ನು ಟಾಂಗ್ ಕೊಟ್ರ, ಎಲ್ಲವೂ ಕೂಡ ಗೌಪ್ಯವಾಗಿದ್ದರೂ ಕೂಡ ಒಂದು ವೇಳೆ ಟೆಲಿಪ್ರಾಂಪ್ಟರ್ ಅಪ್ಡೇಟ್ ಆದರೂ ಕೂಡ ಅಂಥ ಒಂದು ಟೀಮನ್ನು ಇಟ್ಕೊಂಡ್ರಲ್ಲ ನರೇಂದ್ರ ಮೋದಿಯವರು ತಮ್ಮ ಅಕ್ಕಪಕ್ಕ, ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ. ಏನೇ ಆಗಲಿ, ಅದು ಜೋಕಾಗಿ ಕನ್ವರ್ಟ್ ಆದರೂ ಅಥವಾ ಜೋಕಾಗಿ ಒಂದು ತಮಾಷೆ ವಿಷಯ ಆದರೂ ಕೂಡ ನರೇಂದ್ರ ಮೋದಿಯವರು ಯಾಕೆ ಅಥವಾ BJP ಯಾಕೆ ಈ 12 ವರ್ಷಗಳಿಂದ ದೇಶ ಆಡಳಿತ ಮಾಡ್ತಿದೆ, ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಮೋದಿಯವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅವರು ತಮ್ಮೊಟ್ಟಿಗೆ ಇಟ್ಕೊಂಡಂಥ ಟೀಮ್ ಪ್ರಮುಖ ಕಾರಣವಾಗುತ್ತೆ. ಜೊತೆಗೆ ಆ ಒಂದು ಟಾಂಗ್ ಇದೆಯಲ್ಲ, ಆ ಒಂದು ಅಲ್ಲೇ ಡ್ರಾವ್ ಅಲ್ಲಿ ಬಹುಮಾನ ಇದೆಯಲ್ಲ, ಅದು ಬೇರೆ ಜನರಿಗೂ ಕೂಡ ತನ್ನ ಮೇಲೆ ಆರೋಪನ ಹೊರಿಸ್ತಿರುವಂಥ, ತನ್ನಗೆ ಒಂದು ವ್ಯಂಗ್ಯ ಮಾಡ್ತಿರುವಂಥ ಅನೇಕರಿಗೆ ಇದು ಒಂದು ಚಡಿಯೇಟೆ. ಸರಿ, ಇನ್ನು ಮುಂದಾದರೂ ಕೂಡ ವಿರೋಧ ಪಕ್ಷದವರು ಏನಾದರೂ ಮಾತಾಡಿಕ್ಕೆ ಹೋಗಿ ಸಿಕ್ಕಾಕೊಳ್ಳುವ ಬದಲು ನೇರವಾಗಿ ಎಚ್ಚರಿಕೆ ಮಾತಾಡಿದ್ರೆ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿಯಿಂದ ಬಚಾವಾಗ್ಬೋದು, ಅಥವಾ ಮತ್ತೆ ಇಂಥ ಪೇಜ್ ಸಿಲುಕಿದ್ರೆ ನೇರವಾಗಿ ಸ್ಟೇಜಲ್ಲಿ ಬಹುಮಾನ ಕೊಡುವಂಥ ಕಾರ್ಯಕ್ರಮ ಇನ್ನೂ ಕೂಡ ಮುಂದುವರಿಬಹುದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.